ಮುಂದಿನ 28ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಭೂಮಿಕೆ ಹೆಂಗಿರ್ಬೇಕು ಅನ್ನೋ ತಯಾರಿಗೋಸ್ಕರ ಈಗಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಸರ್, ಉಪಚುನಾವಣೆ ಆಗ್ತಾ ಇದೆ, ಬಿಜೆಪಿ ಯಾವ ರೀತಿ ರಣತಂತ್ರವನ್ನು ಹೇಳಿದೆ ಅಂತ ಕಾಂಗ್ರೆಸ್ ಗೆಲ್ಲೋದಕ್ಕೆ? ಮಾಧ್ಯಮದ ರಣತಂತ್ರ ಬಗ್ಗೆ ಹೇಳಕ್ಕೆ ಬರೋದಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎರಡೂ ಕ್ಷೇತ್ರ ಗೆದ್ದಿಬೋದು ಆಶಾಭಾವನೆಯಿಂದ ಕೆಲಸ ಮಾಡ್ತೀವಿ. ಚುನಾವಣೆಯಲ್ಲಿ ಫಲಿತಾಂಶ ಏನಕ್ಕೆ ಜನರ ಮೇಲೆ ಬಿಟ್ಟದ್ದು. ಉಚ್ಚಾಟಿತ ಶಾಸಕರು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಒಂದು ಮತಯಾಚನೆ ಮಾಡಿದ್ದಾರೆ ಯತ್ನಾಳ್ ಅವರು. ಇದರಿಂದ ಏನಾದರೂ ಬಿಜೆಪಿ ಪ್ಲಸ್ ಆಗುತ್ತೆ ಅಂತ ತಮ್ಮ ಅಭ್ಯರ್ಥಿಗೆ? ಆಗ್ಬೋದು, ಎಲ್ಲರೂ ನಿರೀಕ್ಷೆಯಂತೆ. ಅವರು ಮೊದಲನೇದಾಗಿ ಬಸವನಗುಡಿ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನಾದ ದಿನದಿಂದ ನಾವು ಒಳ್ಳೆ ಕರೆತರು ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವನಗುಡಿ ಪಾಟೀಲ್ ಬರಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಒಂದು ಹಿಂದೂ ಸಂಘಟನೆಗೋಸ್ಕರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಮಾಜದ ಕ್ರೋಢೀಕರಣ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಸರ್.